जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतम् रसिकाः भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः श्रीगुरुभ्यो नमः हरिः ओम् ತ್ರಿವಕ್ರೆಯನ್ನ ಕೃಷ್ಣ ಕಾಲನ್ನ ಒತ್ತಿ ಗದ್ದವನ್ನ ಹಿಡಿದು ಎತ್ತಿದಾಗ ಅವಳಲ್ಲಿರುವಂತಹ 3 ವಕ್ರತೆಗಳು ಯಾರು ಇವಳು ತ್ರಿವಕ್ರೆ ಯಾರು ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ತ್ರಿವಕ್ರೆ ಯಾರು ಅಂತಂದ್ರೆ ಜನ್ಮಾಂತರದಲ್ಲಿ ಒಬ್ಬ ಅಪ್ಸರೆಯಾದಂಥವಳು ಇವಳು. ವಿದೇಹ ಅಂತ ಒಂದು ರಾಜ್ಯದಲ್ಲಿ ವೇಶ್ಯ ಸ್ತ್ರೀಯಾಗಿ ಜನ್ಮವನ್ನು ತಾಳಿದ್ಲು. ತನ್ನ ಮರಣ ಕಾಲದಲ್ಲಿ ನಿರಂತರವಾಗಿ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಶರೀರವನ್ನು ತ್ಯಾಗ ಮಾಡಿದ್ಲು. ಅವಳೇ ಈಗ ಮಥುರ ಅನ್ನುವಂತಹ ಈ ಕಂಸನ ರಾಜ್ಯದಲ್ಲಿ ತ್ರಿವಕ್ರೆ ಎಂಬಂತಹ ಹೆಸರಿನಿಂದ ಹುಟ್ಟಿದ್ದಾಳೆ. ಪರಮಾತ್ಮನಲ್ಲಿ ವಿಶೇಷವಾದ ಭಕ್ತಿಯನ್ನು ಮಾಡಿದ್ರಿಂದಾಗಿ ಸೌಂದರ್ಯ ಯುಕ್ತಳಾಗಿ ಹುಟ್ಟಿದರೂ ಕೂಡ ವೃತ್ತಿ ದೋಷದಿಂದಾಗಿ ಕುತ್ತಿಗೆ ಭಾಗದಲ್ಲಿ, ಎದೆ ಭಾಗದಲ್ಲಿ ಮತ್ತು ಸೊಂಟ ಈ 3 ಭಾಗದಲ್ಲಿ ವಕ್ರತೆಯನ್ನ ಹೊಂದಿಕೊಂಡು ತ್ರಿವಕ್ರೆಯಾಗಿ ಹುಟ್ಟಿದ್ದಾಳೆ. ಶರೀರದ ಆಕಾರದಲ್ಲೂ ಕೂಡ ಕುಬ್ಜತೆ ಇವಳಿಗೆ ಬಂದಿತ್ತು. ಆ ಭಕ್ತಿಯ ಪಕ್ವತೆಯನ್ನ, ಅದರ ಫಲವನ್ನ ಕೊಡುವುದಕ್ಕೋಸ್ಕರವಾಗಿ ಕೃಷ್ಣ ಅವಳನ್ನ ಮೊದಲಿನ ಹಾಗೆ ಸುಂದರ ರೂಪವನ್ನ ತರಬೇಕು ಅನ್ನುವ ಉದ್ದೇಶದಿಂದಾಗಿ ಅವಳಲ್ಲಿರುವಂತಹ ವಕ್ರತೆಯನ್ನ ತೆಗೆದು ಪೂರ್ಣತೆಯನ್ನ ಅವಳಿಗೆ ತುಂಬುವ ಉದ್ದೇಶದಿಂದಾಗಿ ಕೃಷ್ಣ ಅವಳಿಗೆ ಗಂಧವನ್ನ ತೆಗೆದುಕೊಂಡು ಅವಳಿಂದ ಗಂಧವನ್ನ ಸ್ವೀಕಾರ ಮಾಡಿ ಅವಳಲ್ಲಿ ಕುರುಪುವನ್ನ ಕಟ್ಟಾಗ್ತಿದೆ ಗುರುಗಳೇ, ಇದ್ದಾನೆ. ಆ ಬೆನ್ನಿನಲ್ಲಿದ್ದ ಕಡಿತಾ ಇದ್ದಾನೆ. ಈಗ ಸರಿಯಾಗಿ ಕೇಳಿಸ್ತಾ ಇದೆಯಾ? ಈಗ ಸರಿ ಕೇಳ್ತಾ ಇದೆ ಗುರುಗಳೇ. ಯಾವಾಗ ಕೃಷ್ಣನ ಸಂಪರ್ಕದಿಂದಾಗಿ ಅವಳ ದೇಹ ಮತ್ತೆ ಕಟ್ಟಾಗ್ತದೆ ಗುರುಗಳೇ. ವಕ್ರತೆ ಒಂದೇ ಇಲ್ಲ ಗುರುಗಳೇ, ಸರಿ ಹೋಗಿಲ್ಲ. ಇಲ್ಲ ಸರಿ ಹೋಗಿಲ್ಲ ಗುರುಗಳೇ. ಈಗ ನೋಡಿ, ಈಗ ಶುರು ಮಾಡಿ ಗುರುಗಳೇ, ನೋಡೋಣ. ಸರಿ.
ಪ್ರಸನ್ನ ಇದು ತಥೋ ರೂಪ ಗುಣೌದಾರ್ಯ ಸಂಪನ್ನ ಪ್ರಾಹ ಕೇಶವಂ ಉತ್ತರೀಯಾಂತಮಾಕೃಷ್ಯ ಸಸ್ಮಯಂ ಜಾತ ಹೃಚ್ಛಯ. ಅದ್ಭುತವಾದಂತಹ ರೂಪ ಸೌಂದರ್ಯಗಳು ಕೃಷ್ಣನ ಅನುಗ್ರಹದಿಂದಾಗಿ ಅವಳಿಗೆ ಬಂದಾಗ, ಕೃಷ್ಣನ ಮೇಲಿನ ಪ್ರೀತಿಯಿಂದಾಗಿ ಕೃಷ್ಣನನ್ನ ತನ್ನ ಮನೆಗೆ ಬಾ ಅಂತ ಕರೆದುಕೊಂಡು ಹೋಗ್ತಾ ಇದ್ದಾಳೆ. ಏಹಿ ವೀರಗೃಹಂ ಯಾಮೋ ನತ್ವಾಂ ತ್ಯಕ್ತುಮಿಹೋತ್ಸಹೇ ತ್ವಯೋನ್ಮಥಿತ ಚಿತ್ತಾಯಾಹ ಪ್ರಸೀದ ಪುರುಷರ್ಷಭ. ಮನೆಗೆ ಹೋಗೋಣ ಬಾ, ನಾನ್ ನಿನ್ನನ್ನು ಇಲ್ಲೇ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ನಿನ್ನಲ್ಲಿ ಪೂರ್ತಿಯಾಗಿ ಕಾಮಾಸಕ್ತಳಾಗಿದ್ದೇನೆ, ನನ್ನ ಮನಸ್ಸು ಪೂರ್ತಿಯಾಗಿ ನಿನ್ನಲ್ಲೇ ಲೀನವಾಗಿ ಹೋಗಿದೆ, ನನ್ನ ಮನೆಗೆ ಬಾ ಅಂತ ಕೇಳ್ತಾ ಇದ್ದಾಳೆ. ಈ ರೀತಿಯಾಗಿ ಕೇಳಿದಾಗ ಕೃಷ್ಣ ಹೇಳ್ತಾ ಇದ್ದಾನೆ, ಅವಳ ಮುಖವನ್ನು ನೋಡಿ ಹೇಳ್ತಾ ಇದ್ದಾನೆ, ನಗ್ತಾ ಇದ್ದಾನೆ, ನಕ್ಕು ಹೇಳ್ತಾ ಇದ್ದಾನೆ, ಇವತ್ತು ಬರೋದಿಲ್ಲ, ಕಂಸನ ಸಂಹಾರವನ್ನು ಮಾಡಿಕೊಂಡು ನಂತರದಲ್ಲಿ ನಿನ್ನ ಮನೆಗೆ ಬರ್ತೇನೆ. ಏವಂ ಸ್ತ್ರೀಯಾ ಯಾಚ್ಯಮಾನಃ ಕೃಷ್ಣೋ ರಾಮಸ್ಯ ಪಶ್ಯತಃ ಮುಖಂ ವೀಕ್ಷ್ಯಾನುಗಾನಾಂಚ ಪ್ರಹಸಂಸ್ತಾಮುವಾಚಃ. ನಕ್ಕು ತನ್ನ ಎಲ್ಲ ಗೋಕುಲದಲ್ಲಿ ಬಂದಂತಹ ಗೋಪಾಲಕರನ್ನು ನೋಡಿ ನಕ್ಕು ಅವಳಿಗೆ ಹೇಳ್ತಾ ಇದ್ದಾನೆ, ನಿನ್ನ ಮನೆಗೆ ಖಂಡಿತ ಬರ್ತೇನೆ. ನಾನು ಯಾವ ಕೆಲಸಕ್ಕೋಸ್ಕರವಾಗಿ ಇಲ್ಲಿ ಬಂದಿದ್ದೇನೋ ಆ ಕೆಲಸವನ್ನು ಮಾಡದೇನೆ ಯಾವ ದೇಶಕ್ಕೂ ತೆರಳೋದಿಲ್ಲ. ನಮ್ಮಂತಹ ಪ್ರವಾಸಿಗಳಿಗೆ ನಿಮ್ಮಂತಹ ಜನರ ಅತಿಥಿ ಗೃಹಗಳೇ ಆಸರೆ. ನಾನು ಬಂದ ಕೆಲಸ ಏನಿದೆಯೋ ಆ ಕೆಲಸವನ್ನು ಮುಗಿಸಿದ ನಂತರದಲ್ಲಿ ನಿನ್ನ ಮನೆಗೆ ಬರ್ತೇನೆ. ಏಷ್ಯಾಮಿತೆ ಗೃಹಂ ಶುಭ್ರೋ ಪುಂಸಾಂ ಆಧಿವಿಕರ್ಷಣಂ ಸಾಧಿತಾರ್ಥೋ ಗ್ರಹಾಣಾನ್ನಃ ಪಾಂಥಾನಾಂ ತ್ವಂ ಪರಾಯಣಂ. ನಿನ್ನ ಮನೆ ಖಂಡಿತ ಬರ್ತೇನೆ. ಸಂಚಾರ ಮಾಡ್ಕೊಂಡು ಹೋಗುವಂತಹ ಅಲೆಮಾರಿ ಜನರಂತಿರುವಂತಹ ನನಗೆ ನಿನ್ನ ಮನೆಯನ್ನು ಬಿಟ್ಟು ಬೇರೆ ಆಶ್ರಯ ಏನಿದೆ? ವಿಸೃಜ್ಯ ಮಾಧ್ವ್ಯಾ ವಾಣ್ಯಾತಾಂ ವ್ರಜನ್ ಮಾರ್ಗೇವ ನಿಕ್ಪಥೈ ನಾನೋಪಾಯನ ತಾಂಬೂಲ ಸೃಗಂಧೈ ಸಾಗ್ರಜೋರ್ಚಿತಃ. ಹೀಗೆ ಕುಬ್ಜೆಯ ಮಾತುಗಳನ್ನ ಕೇಳಿಕೊಂಡು ಅವಳ ಮನೋಭಿಲಾಷೆಯಂತೆ ಅವಳನ್ನು ನಾನು ಕರೆದುಕೊಂಡು ಹೋಗ್ತೇನೆ ಅಂತ ಸಮಾಧಾನ ಮಾಡಿ, ಅಂಗಡಿ ಬೀದಿಯಲ್ಲಿರುವಂತಹ ಯಾವ್ಯಾವ ಜನರಿದ್ದಾರೋ ಅವರೆಲ್ಲ ಕಾಣಿಕೆಗಳನ್ನ, ತಾಂಬೂಲ, ಮಾಲೆ, ಗಂಧಗಳು ಇವೆಲ್ಲವನ್ನು ಕೂಡ ಕೃಷ್ಣನಿಗೆ ಕೊಡ್ತಾ ಇದ್ದಾರೆ. ಕೃಷ್ಣನ ಆರಾಧನೆಯನ್ನು ಮಾಡ್ತಾ ಇದ್ದಾರೆ. ಕೃಷ್ಣ ಅವರ ಆರಾಧನೆಯನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ. ಇದು ಆದ್ಮೇಲೆ ಕೃಷ್ಣ ಬಂದಿರೋದು ಯಾವುದಕ್ಕೋಸ್ಕರ ಅಂತಂದ್ರೆ, ರುದ್ರದೇವರ ಒಂದು ಧನುಸ್ಸಿದೆ. ಬಿಲ್ಲು ಹಬ್ಬಕ್ಕೋಸ್ಕರ ಅಲ್ವಾ? ಬಿಲ್ಲು ಹಬ್ಬ ಅಂತ ಬಿಲ್ಲನ್ನಿಟ್ಟು ಪೂಜೆ ಮಾಡೋದು ಅಷ್ಟೇ. ಇದು ಬಿಲ್ಲು ಹಬ್ಬ ಅಂತಂದ್ರೆ ಬಿಲ್ಲನ್ನಿಟ್ಟು ಪೂಜೆ ಮಾಡುವಂತಹದ್ದು. ಏನಿದೆ, ಎಂತಹ ಬಿಲ್ಲಿದು? ದೊಡ್ಡ ಕಾಮನ ಬಿಲ್ಲು ಕಾಣತ್ತಲ್ಲ, ಮಳೆ ಬಿಲ್ಲು, ಕಾಮನ ಬಿಲ್ಲು ಅಂತ ಕರಿತೇವಲ್ಲ, ಹಂಗೆ ವಿಸ್ತಾರವಾದಂತಹ ದೊಡ್ಡದಾದಂತಹ ಕೃತಯುಗದ ಜನರ ಎತ್ತರಕ್ಕೆ ಸಮಾನವಾದಂತಹ ಬಿಲ್ಲದು. ಅಂದ್ರೆ ಒಂದೊಂದು ಯುಗದ ಜನರ ಎತ್ತರ ಒಂದೊಂದು ರೀತಿಯಾಗಿರುತ್ತೆ. ಕಲಿಯುಗದಲ್ಲಿ ತುಂಬಾ ಆಕಾರದಲ್ಲಿ ಕೃಶರಾಗಿ ಇರ್ತಾರೆ ಜನರೆಲ್ಲರೂ ಕೂಡ. ತ್ರೇತಾಯುಗದಲ್ಲಿ ಜನರು ದ್ವಾಪರ ಯುಗಕ್ಕಿಂತ ಎಚ್ಚರದಲ್ಲಿ ಇರ್ತಾರೆ. ಕಲಿಯುಗಕ್ಕಿಂತ ದ್ವಾಪರ ಯುಗದಲ್ಲಿ ಜನರ ಎತ್ತರ ಹೆಚ್ಚು, ದ್ವಾಪರಕ್ಕಿಂತ ತ್ರೇತಾಯುಗದಲ್ಲಿ ಜನರ ಎತ್ತರ ಹೆಚ್ಚು, ಅದಕ್ಕಿಂತ ಕೃತಯುಗದಲ್ಲಿ ಬಹಳ ಎತ್ತರ. ಆ ಎತ್ತರಕ್ಕೆ ಅನುಗುಣವಾದಂತಹ ಬಿಲ್ಲು ಇದಾಗಿತ್ತು. ಇದು ರುದ್ರದೇವರ ಧನಸ್ಸಿದು. ಅವರ ಧನಸ್ಸನ್ನ ಕಂಸ ತಮ್ಮ ಪರಂಪರೆಯಿಂದ ಬಂದದ್ದನ್ನ ಇಟ್ಟುಕೊಂಡಿದ್ದ. ಇದು ಈ ಧನಸ್ಸನ್ನು ಎತ್ಕೊಂಡು, ಬಿಲ್ಲನ್ನು ಎತ್ಕೊಂಡು ಕಂಸ ಏನು ಯುದ್ಧವನ್ನು ಮಾಡ್ತಾ ಇದ್ದ ಅಂದ್ರೆ, ಯುದ್ಧವನ್ನೇನು ಮಾಡ್ತಾ ಇರ್ಲಿಲ್ಲ ಅವನು.
ಯಾಕೆ ಅಂತಂದ್ರೆ ಈ ಬಿಲ್ಲನ್ನು ಎತ್ತುವಂತಹ ಸಾಮರ್ಥ್ಯ ಯಾರಿಗೂ ಇರ್ಲಿಲ್ಲ. ಯುದ್ಧಕ್ಕೋಸ್ಕರ ಬಿಲ್ಲನ್ನು ಎತ್ತುವಂತಹ ಸಾಮರ್ಥ್ಯ ಯಾರಿಗೂ ಇರ್ಲಿಲ್ಲ. ಇಂದ್ರಾದಿ ದೇವತೆಗಳು ಈ ಬಿಲ್ಲನ್ನು ಎತ್ತುವ ಸಾಮರ್ಥ್ಯವನ್ನು ಪಡೆದಿದ್ದಿಲ್ಲ ಅಂತಂದ್ಮೇಲೆ ಕಂಸನಿಗಂತೂ ಸಾಧ್ಯವೇ ಇರ್ಲಿಲ್ಲ. ಆದ್ರೂ ಕಂಸ ಅದನ್ನ ಪೂಜೆಗೋಸ್ಕರ ಅಂತ ಇಟ್ಕೊಂಡಿದ್ದ. ನಾವು ಲಿಂಗವನ್ನ ಶಿವನ ಪ್ರತೀಕವನ್ನಾಗಿ ಇಟ್ಕೊಂಡು ಲಿಂಗದಲ್ಲಿ ರುದ್ರದೇವರ ಆರಾಧನೆಯನ್ನ ಮಾಡುವಂತೆ ಕಂಸನು ಕೂಡ ಆ ಬಿಲ್ಲನ್ನೇ ರುದ್ರದೇವರ ಪ್ರತೀಕವನ್ನಾಗಿಟ್ಟುಕೊಂಡು ಅದರಲ್ಲಿ ಪರಮಾತ್ಮನ ಆರಾಧನೆಯನ್ನು ಮಾಡ್ತಾ ಇದ್ದ. ಈ ಅದ್ಭುತವಾದಂತಹ ಈ ಬಿಲ್ಲನ್ನ ಅಲ್ಲಿ ಒಂದ್ ಕಡೆಯಲ್ಲಿ ಇಟ್ಟು ಅದರ ಪೂಜೆಯನ್ನ ಮಾಡಿ ರುದ್ರದೇವರ ಅನುಗ್ರಹವನ್ನ ಪ್ರಾರ್ಥನೆ ಮಾಡುವಂತ ಒಂದು ಹಬ್ಬವನ್ನೇ ಬಿಲ್ಲು ಹಬ್ಬ ಅಂತ ಕಂಸ ಆರಾಧನೆ ಮಾಡ್ತಾ ಇದ್ದ. ಕೃಷ್ಣ ಆ ಬಿಲ್ ಎಲ್ಲಿದೆ ಅಂತ ಎಲ್ಲ ಜನರ ಬಳಿಯಲ್ಲಿ ಕೇಳ್ತಾ ಇದ್ದಾನೆ. ಕೇಳಿ ಆ ಬಿಲ್ ಇದ್ದಂತಹ ಸ್ಥಳಕ್ಕೆ ಹೋಗ್ತಾ ಇದ್ದಾನೆ. ವಿಶಾಲವಾದ ಬಿಲ್ಲಿದೆ. ಬಿಲ್ಲಿನ ಹತ್ತಿರಕ್ಕೆ ಹೋದಾಗ ಬಹಳ ಜನ ಸೈನಿಕರೆಲ್ಲ ಅದಕ್ಕೆ ಕಾವಲು ನಿಂತು ಕಾಯ್ತಾ ಇದ್ದಾರೆ. ನಮ್ಮ ಮೈಸೂರು ಅರಮನೆಯಲ್ಲಿ ಬಂಗಾರದ ರಥವನ್ನೆಲ್ಲ ಕಾಯ್ಲಿಕ್ಕೆ ಅಂತ ಅನೇಕ ಜನ ಕಾವಲುಗಾರರು ಇರೋದಿಲ್ವಾ? ಆ ರೀತಿಯಾಗಿ ಬಹಳ ಜನ ಕಾವಲುಗಾರರೆಲ್ಲರೂ ಕೂಡ ಅದನ್ನ ಕಾಯ್ತಾ ಇದ್ದಾರೆ. ಅದಕ್ಕೆ ಪೂಜೆ ನಡೀತಾ ಇದೆ. ಅನೇಕ ಜನ ಪುರೋಹಿತರು ಅದರ ಪೂಜೆಯ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಪೂಜೆ ಆಗ್ತಾ ಇದೆ. ಎಲ್ಲ ಸೈನಿಕರು ತಡೆಯುವಂತೆಯೇ ಆ ಕೃಷ್ಣ ಯಾರನ್ನು ಲೆಕ್ಕಿಸದೇನೆ ಆ ಬಿಲ್ಲುಗಳಿರುವಂತಹ ಸ್ಥಳಕ್ಕೆ ಹೋಗಿ ಜನರೆಲ್ಲ ನೋಡ್ತಾ ಇದ್ದಾರೆ. ನೋಡ್ತಾ ಇದ್ದ ಹಾಗೇನೆ ಎಡಗೈಯಲ್ಲಿ ಅನಾಯಾಸವಾಗಿ ಬಿಲ್ಲನ್ನು ಎತ್ತಿಕೊಂಡು ಮದ್ದಾನೆ ಇರುತ್ತಲ್ಲ, ಆ ಮದ್ದಾನೆ ಕಬ್ಬಿನ ಜಲ್ಲೆಯನ್ನ ಅನಾಯಾಸವಾಗಿ ಮುರಿದು ಹಾಕಿಬಿಡತ್ತೆ. ಮದಭರಿತವಾದಂತಹ ಆನೆಗೆ ಕಬ್ಬಿನ ಕೋಲನ್ನು ತುಂಡು ಮಾಡೋದೇನು ದೊಡ್ಡ ಕೆಲಸವೇನು? ಸಾಮಾನ್ಯವಾಗಿ ಮನುಷ್ಯರೇ ಜಟ್ಟಿಗಳಾಗಿದ್ರು ಅಂತಂದ್ರೆ ಅನಾಯಾಸವಾಗಿ ಅದನ್ನು ಮುರಿದು ಬಿಡ್ತಾರೆ. ಅಂತಹದರಲ್ಲಿ ಆನೆಗೆ ಅದನ್ನು ಮುರಿಯೋದು ಒಂದು ಲೆಕ್ಕವೇ ಅಲ್ಲ. ಅದರಂತೆ ಇಂದ್ರಾದಿ ದೇವತೆಗಳು ಕೂಡ ಯಾವ ಬಿಲ್ಲನ್ನ ಅಲುಗಾಡಿಸ್ಲಿಕ್ಕೆ ಹೆದೆ ಏರಿಸ್ಲಿಕ್ಕೆ ಆಗ್ತಾ ಇರ್ಲಿಲ್ವೋ ಅಂತಹ ದೊಡ್ಡದಾದಂತಹ ಬಿಲ್ಲನ್ನ ಕ್ಷಣಾರ್ಧದಲ್ಲಿ ಮಧ್ಯದಲ್ಲಿ ತುಂಡರಿಸಿ ಬಿಟ್ಟ ಕೃಷ್ಣ. ಆ ಬಿಲ್ಲು ಮುರಿದಾಗ ಯಾವ್ದೋ ಒಂದು ದೊಡ್ಡ ಕಟ್ಟಡ ಬಿತ್ತು ಅಂತಂದು ಹೇಳಿದ್ರೆ ಒಂದು ಸಿಡಿಲಿನ ಶಬ್ದ ಬರುತ್ತಲ್ಲ, ಅಥವಾ ಜೋರಾಗಿ ಸಿಡಿಲಿನ ಶಬ್ದ ಬರುತ್ತಲ್ಲ, ಅದರಂತೆ ಘೋರವಾದ ಭಯಾನಕವಾದಂತಹ ಶಬ್ದ ಆ ಸ್ಥಳದಲ್ಲೆಲ್ಲ ಉದ್ಭವವಾಯಿತು. ಸಾಮಾನ್ಯವಾದದ್ದಲ್ಲ. ರುದ್ರದೇವರು ಹೆದೆಯೇರಿಸುವಂತಹ ಬಿಲ್ಲದು ಮಹಾ ಶಕ್ತಿಶಾಲಿಯಾದಂತಹದ್ದು. ಉಳಿದ ಜನರಿಗೆ ಅದನ್ನ ಸ್ಪರ್ಶ ಮಾಡ್ಲಿಕ್ಕೂ ಆಗ್ತಾ ಇರ್ಲಿಲ್ಲ. ಅಂತಹ ಅಮೋಘವಾದಂತಹ ಬಿಲ್ಲದು. ತತಃ ಪೌರಾನ್ ಪೃಚ್ಛಮಾನೋ ಧನುಷಸ್ಥಾನಮಚ್ಯುತಃ ತಸ್ಮಿನ್ ಪ್ರವಿಷ್ಟೋ ದದೃಶೇ ಧನುರೈಂದ್ರಮಿವಾದ್ಭುತಂ. ಜನರನ್ನು ಕೇಳ್ಕೊಂಡು ಎಲ್ಲಿ ಆ ಧನುಸ್ಸಿನ ಪೂಜೆ ಆಗ್ತಾ ಇದೆ ಅಂತ ಕೇಳ್ತಾ ಇದ್ದಾನೆ. ಈಗಾಗಲೇ ಕೃಷ್ಣ ಒಳ್ಳೆ ಬಟ್ಟೆಗಳನ್ನ ಧರಿಸಿಕೊಂಡಿದ್ದಾನೆ, ಗಂಧಾದಿಗಳನ್ನ ಶರೀರಕ್ಕೆ ಲೇಪನ ಮಾಡಿಕೊಂಡಿದ್ದಾನೆ, ಕೇಶಾಲಂಕಾರವಾಗಿದೆ. ಮೊದಲಿಗೆ ಸುಂದರನಾದಂತಹ ಕೃಷ್ಣ ಈಗಂತೂ ಎಲ್ಲರ ಕಣ್ಣಿಗೆ ಹಬ್ಬವನ್ನು ಉಂಟು ಮಾಡ್ತಾ ಇದ್ದಾನೆ. ಅಂತಹ ಕೃಷ್ಣ ಎಲ್ಲಿ ಬಿಲ್ಲಿದೆ ಅಂತ ಜನರನ್ನೆಲ್ಲರನ್ನು ಕೇಳಿ ಆ ಸ್ಥಳಕ್ಕೆ ನಡೀತಾ ಇದ್ದಾನೆ. ಅದ್ಭುತವಾದಂತಹ ಬಿಲ್ಲನ್ನ ನೋಡ್ತಾ ಇದ್ದಾನೆ. ಪುರುಷೈರ್ ಬಹುಭಿರ್ಗುಪ್ತಂ ಅರ್ಚಿತಂ ಪರಮರ್ಧಿಮತ್ ವಾರ್ಯಮಾಣೋ ನೃಭಿಃ ಕೃಷ್ಣ ಪ್ರಸಹ್ಯ ಧನುರಾದದೆ. ಅನೇಕ ಜನರು ಆ ಬಿಲ್ಲಿನ ಕಾವಲಿಗೋಸ್ಕರ ಅಂತ ಕಂಸನಿಂದ ನಿಯುಕ್ತರಾಗಿದ್ರು. ಕಂಸನಿಂದ ನಿಯುಕ್ತರಾದಂತಹ ಅನೇಕ ಜನರು ಅಲ್ಲಿ ಇರುವಂತಹ ಸಂದರ್ಭದಲ್ಲೇ ಅವರನ್ನು ಲೆಕ್ಕಿಸದೇನೆ ಅಮೋಘವಾದ, ಬೇರೆಯವರಿಂದ ಎತ್ತಲಿಕ್ಕೂ ಸಾಧ್ಯವಿಲ್ಲದೆ ಇರುವಂತಹ ಅಮೋಘವಾದಂತಹ ಆ ಬಿಲ್ಲನ್ನ ಕೃಷ್ಣ ಎತ್ತಾ ಇದ್ದಾನೆ. ಅದು ಬಲಗೈಯಿಂದಲೂ ಅಲ್ಲ,
ಕೃಷ್ಣನಿಗೆ ಈ ಕೆಲಸ ಎಷ್ಟು ಅನಾಯಾಸವಾದದ್ದು ಅಂತ ಹೇಳ್ತಾ ಇದ್ದಾರೆ. ಕರೇಣ ವಾಮೇನ ಸಲೀಲ ಮುದ್ರತಂ ಸಜ್ಜಂ ಚ ಕೃತ್ವಾ ನಿಮಿಷೇಣ ಪಶ್ಯತಾಂ ನೃಣಾಂ ವಿಕೃಷ್ಯ ಪ್ರಭಂಜ ಮಧ್ಯತೋ ಯಥೇಕ್ಷುದಂಡಂ ಮದ ಕರ್ಯುರುಕ್ರಮಃ. ಕರೇಣ ವಾಮೇನ ಸಲೀಲ ಮುದ್ರತಂ, ಎಡಗೈಯಿಂದ ಅನಾಯಾಸವಾಗಿ ಎತ್ತಾ ಇದ್ದಾನೆ. ಒಂದು ಮಗು ಆಟದ ವಸ್ತುವನ್ನ ಎತ್ತುವಂತೆ ಕೃಷ್ಣ ಎಡಗೈಯಿಂದ ಬೇರೆ ಯಾರಿಗೂ ಎತ್ತಲಿಕ್ಕೆ ಆಗದೆ ಇರುವಂತಹ ಈ ಅಮೋಘವಾದಂತಹ ಬಿಲ್ಲನ್ನ ಎತ್ತುತ್ತಾ ಇದ್ದಾನೆ. ಸಜ್ಜಂಚ ಕೃತ್ವಾ ನಿಮಿಷೇಣ ಪಶ್ಯತಾಂ. ಅದನ್ನ ಎಲ್ಲ ಕಡೆಯಲ್ಲಿ ನೋಡ್ತಾ ಇದ್ದಾನೆ. ಹೆದೆ ಏರಿಸಿ ಅದರ ಮಧ್ಯಭಾಗವನ್ನ ಜೋರಾಗಿ ಹಿಡಿದು ತುದಿಯನ್ನು ಹಿಡಿದು ಎಳೆದ್ರೆ ಸರಿಯಾಗಿ ಅರ್ಧ ಭಾಗಕ್ಕೆ ಮುರಿತಾ ಇದೆ. ಹೇಗೆ ಇದನ್ನು ಮುರಿತಾ ಇದ್ದಾನೆ? ಯಥೇಕ್ಷದಂಡಂ ಮದ ಕರ್ಯುರುಕ್ರಮಃ. ಇಕ್ಷದಂಡ ಅಂತಂದ್ರೆ ಕಬ್ಬಿನ ಜಲ್ಲೆ. ಕಬ್ಬಿನ ಜಲ್ಲೆಯನ್ನ ಮದಕರಿ ಅಂತಂದ್ರೆ ಮದಭರಿತವಾದಂತಹ ಆನೆ ಅನಾಯಾಸವಾಗಿ ತುಂಡರಿಸುವಂತೆ ಕೃಷ್ಣ ಅನಾಯಾಸವಾಗಿ ಈ ಬಿಲ್ಲನ್ನು ಮುರಿತಾ ಇದ್ದಾನೆ. ಆ ಮುರಿದಾಗ ಶಬ್ದ ಇಡೀ ದಿಕ್ಕುಗಳನ್ನು ವ್ಯಾಪಿಸಿಕೊಂಡು ಬಿಟ್ಟಿದೆ. ಅದರ ಶಬ್ದ ಕಂಸನ ಅರಮನೆಯವರೆಗೂ ಕೇಳಿದೆ. ಕಂಸನಿಗೆ ಭಯವಾಗಿ ಹೋಯಿತು. ಯಾಕೆ ಅಂತಂದ್ರೆ ಅದನ್ನ ಸರಿಸ್ಲಿಕ್ಕೆ 100 ಜನರನ್ನು ಇಟ್ಟಿದ್ದ. ಎತ್ತುವ ಮಾತು ಬಹಳ ದೂರ ಹೋಯಿತು. ರುದ್ರದೇವರ ವರಬಲದಿಂದಾಗಿ ಯಾರಿಗೂ ಸರಿಸ್ಲಿಕ್ಕೆ ಎತ್ತಲಿಕ್ಕೆ ಅಶಕ್ಯವಾದಂತಹದ್ದದು. ಅಂತಹದ್ದನ್ನ ಇವನು ಎತ್ತಾ ಇದ್ದಾನೆ, ಮುರಿತಾ ಇದ್ದಾನೆ ಅಂತಾದ್ರೆ ಕಂಸನಿಗೆ ತನ್ನ ಅಂತ್ಯಕಾಲ ಬಂದಿದೆ ಅಂತ ಮತ್ತೆ ಭಯವಾಯಿತು. ಧನುಷೋ ಭಜ್ಯಮಾನಸ್ಯ ಶಬ್ದ ಖಂ ರೋದಸಿ ದಿಶಃ ಪೂರಯಾಮಾಸ ಯಂ ಶ್ರುತ್ವಾ ಕಂಸಸ್ತ್ರಾಸಮುಪಾಗಮತ್. ಕಂಸ ಅನಾಯಾಸವಾಗಿ ಕೃಷ್ಣ ಅದನ್ನು ಎತ್ತಿ ಮುರಿದಿದ್ದಾನೆ ಎನ್ನುವ ವಿಷಯವನ್ನ ಕೇಳಿ ತಲ್ಲಣಿಸಿ ಹೋಗಿದ್ದಾನೆ. ಯಾರು ಆ ಧನುಸ್ಸನ್ನ ರಕ್ಷಣೆ ಮಾಡ್ಲಿಕ್ಕೆ ಅಂತ ಸುತ್ತಲಿನಲ್ಲಿ ನಿಯೋಜಿತರಾದಂತಹ ಕಾವಲುಗಾರರಿದ್ರೋ ಅವ್ರು ಎಲ್ಲರೂ ಕೂಡ ಕೃಷ್ಣನನ್ನ ಆಕ್ರಮಣ ಮಾಡಿ ಅವನನ್ನ ಹಿಡಿದು ಕೊಲ್ಲಬೇಕು, ಅವನನ್ನ ಬಂಧಿಸಬೇಕು ಅಂತಂದುಕೊಂಡು ಹಿಡೀರಿ ಇವನನ್ನ ಕೊಲ್ರಿ ಅಂತ ಆಯುಧಗಳನ್ನ ಇಟ್ಟುಕೊಂಡು ಅವರು ಸುತ್ತುವರಿತಾ ಇದ್ದಾರೆ. ರಾಮಕೃಷ್ಣರು ಅವರು ಎಲ್ಲರನ್ನ ಆ ಬಿಲ್ಲುಗಳ ತುಂಡುಗಳೆಲ್ಲ ಬಿದ್ದಿತ್ತಲ್ಲ, ಆ ತುಂಡುಗಳನ್ನು ಎತ್ಕೊಂಡು ಹೊಡೆದು ಕೊಲ್ತಾ ಇದ್ದಾರೆ ಅವರನ್ನು. ತದ್ರಕ್ಷಿಣ ಸಾನುಚರ ಕುಪಿತ ಆತತಾಯಿನಃ ಗ್ರಹೀತು ಕಾಮ ಆವೌರುಹು ಗೃಹ್ಯತಾಂ ವಧ್ಯತಾಮಿತಿ. ಅದರ ರಕ್ಷಣೆಗೋಸ್ಕರ ಬಂದಂತಹ ಯಾವ ಕಾವಲುಗಾರರಿದ್ದಾರೋ ಅವ್ರು ಇದು ಮುರಿದು ಹೋಗಿದ್ದನ್ನು ನೋಡಿ ಹಿಡಿರಿ ಇವ್ರನ್ನ ಹೊಡಿರಿ ಅಂತ ಕೃಷ್ಣ ರಾಮರ ಮೇಲೆ ಆಕ್ರಮಣ ಮಾಡಿದಾಗ ಅಥತಾನ್ ದುರಭಿಪ್ರಾಯಾನ್ ವಿಲೋಕ್ಯ ಬಲಕೇಶವೌ ಕ್ರುದ್ಧೌ ಧನುಷ ಆದಾಯ ಶಕಲೆ ತಾಂಶ್ಚ ಜಘ್ನತುಹು. ಅದರ ತುಂಡುಗಳನ್ನು ಹಿಡಿದುಕೊಂಡು ಜೋರಾಗಿ ಹೊಡೆದು ಅದರಿಂದಲೇನೆ ಅವರನ್ನ ಸಂಹಾರ ಮಾಡ್ತಾ ಇದ್ದಾರೆ. ಅವರ ಸಹಾಯ ಇವ್ರು ಯುದ್ಧ ಮಾಡ್ತಾ ಇದ್ದಾರೆ ಅಂತ ಕಂಸನಿಗೆ ಗೊತ್ತಾದ ತಕ್ಷಣದಲ್ಲಿ ಇವರ ರಕ್ಷಣೆಗೆ ಹೋಗ್ರಿ ಅಂತ ಒಂದು ದೊಡ್ಡ ಸೈನ್ಯವನ್ನ ಕಳಿಸಿದ. ಆ ಸೈನ್ಯವನ್ನು ಕೂಡ ಹೊಡೆದು ಎಲ್ಲರನ್ನ ಸಂಹಾರ ಮಾಡ್ತಾ ಇದ್ದಾರೆ. ಬಲಂಚ ಕಂಸ ಪ್ರಹಿತಂ ಹತ್ವಾ ಶಾಲಾ ಮುಖಾತ್ತತಃ ನಿಷ್ಕ್ರಮ್ಯ ಚೇರತುರ್ಹೃಷ್ಟೌ ನಿರೀಕ್ಷ ಪುರ ಸಂಪದಃ. ಸೈನ್ಯ ನಾಶವಾಯ್ತು. ಆ ಬಿಲ್ಲನ್ನು ಇಟ್ಟಿದ್ದಂತಹ ಸ್ಥಳವನ್ನು ಬಿಟ್ಟು ಹೊರಗಡೆ ಬರ್ತಾ ಇದ್ದಾರೆ. ಮತ್ತೆ ತಮಗೇನು ಗೊತ್ತಿಲ್ಲ ಅನ್ನೋರು ಹಾಗೆ ಇಡೀ ನಗರದ ಸೌಂದರ್ಯವನ್ನು ನೋಡ್ಕೊಂಡು ಸುತ್ತಾಟವನ್ನು ಮಾಡ್ತಾ ಇದ್ದಾರೆ. ರಾತ್ರಿಯ ಸಂದರ್ಭವಾಗಿದೆ. ಇಡೀ ನಗರದ ಸೌಂದರ್ಯವನ್ನು ನೋಡಿದ್ರಾಯ್ತು ಅಂತಂದುಕೊಂಡು ಎಲ್ಲ ಕಡೆಯಲ್ಲಿ ತಿರುಗಾಡ್ತಾ ಇದ್ದಾರೆ. ಇವರು ಸಾಮಾನ್ಯರಲ್ಲ. ಇಂತಹ ಪರಾಕ್ರಮ, ತೇಜಸ್ಸು, ಮುಖದ ಕಾಂತಿ ಇದೆಲ್ಲವೂ ಇರಬೇಕು ಅಂತಂದು ಹೇಳಿದ್ರೆ ಇವರು ದೇವಶ್ರೇಷ್ಠರೇ ಇರಬೇಕು ಅಂತ ಜನರೆಲ್ಲ ತಿಳಿದುಕೊಳ್ತಾ ಇದ್ದಾರೆ. ಇದಾದ್ಮೇಲೆ ಇವರೆಲ್ಲರೂ ಕೂಡ ವಾಪಸ್ಸು ತಮ್ಮ ಬಂಡಿಗಳೆಲ್ಲ ಊರಿನ ಹೊರಗಡೆಯಲ್ಲೇ ನಿಲ್ಲಿಸಿದ್ದಾರೆ. ಊರಿನ ಒಳಗಡೆಯಲ್ಲಿ ಯಾವುದನ್ನು ನಿಲ್ಲಿಸಿಲ್ಲ. ಆ ಸ್ಥಳಕ್ಕೆ ವಾಪಸ್ ಬರ್ತಾ ಇದ್ದಾರೆ. ಇವರು ಬರೋ ಹೊತ್ತಿಗಾಗಲೇ ಅಲ್ಲೆಲ್ಲ ಕ್ಷೀರಾನ್ನವನ್ನ ತಯಾರು ಮಾಡಿ ಇಟ್ಟಿದ್ದಾರೆ. ಹಾಲು ಅನ್ನ
ರಾತ್ರಿಯ ಸಂದರ್ಭದಲ್ಲಿ ಮೊಸರನ್ನವನ್ನು ಊಟ ಮಾಡಬಾರದು ಅಂತ ಶಾಸ್ತ್ರ ನಿಷೇಧ. ಅದರಿಂದಾಗಿ ಕ್ಷೀರಾನ್ನವನ್ನ ಭೋಜನ ಮಾಡ್ತಾ ಇದ್ದಾರೆ. ತಯೋರ್ ವಿಹರತೋ ಸ್ವೈರಂ ಆದಿತ್ಯೋಸ್ತಮುಪೇ ಇವಾನ್ ಕೃಷ್ಣ ರಾಮೌ ವೃತೌ ಗೋಪೈ ಪುರಾಚ್ಛಕಟಮೀಯತುಃ. ತುಂಬಾ ಹೊತ್ತು ಅಡ್ಡಾಡಿ ಗೋಪಾಲಕರಿಗೆಲ್ಲ ಆಯಾಸವಾಗಿದೆ. ಆಯಾಸವಾದ ಮೇಲೆ ಸೂರ್ಯಾಸ್ತಂಗತನಾಗಿದ್ದಾನೆ. ಗೋಪಾಲಕರೆಲ್ಲ ನಗರದಿಂದ ಹೊರಗಡೆಯಲ್ಲಿ ಬರ್ತಾ ಇದ್ದಾರೆ. ಎಲ್ಲೆಲ್ಲಿ ಬಂಡಿಗಳನ್ನು ನಿಲ್ಲಿಸಿದ್ರೋ ಆ ಸ್ಥಳಕ್ಕೆ ಬರ್ತಾ ಇದ್ದಾರೆ. ಕಾಲನ್ನು ತೊಳೆದುಕೊಂಡು ಆ ಬಂಡಿಯಲ್ಲಿ ಇದ್ದಂತಹ ಆಹಾರವನ್ನೆಲ್ಲವನ್ನು ಕೂಡ ಸಿದ್ಧವಾದ ಆಹಾರವನ್ನ, ಕ್ಷೀರಾನ್ನವನ್ನ ಭೋಜನ ಮಾಡ್ತಾ ಇದ್ದಾರೆ. ಆ ರಾತ್ರಿ ಕಂಸ ಏನ್ ಮಾಡಿದ್ದಾನೆ ಅಂತ ಇವ್ರಿಗೆ ಗೊತ್ತಿದೆ. ನಾಳೆ ನಮ್ಮನ್ನ ಸಂಹಾರ ಮಾಡಬೇಕು ಅಂತ ಕಂಸ ಏನೇನು ಮಾಡ್ತಾ ಇದ್ದಾನೆ, ಅವನ ಯೋಚನೆಗಳೇನಿದೆಯೋ, ಹಂಚಿಕೆಗಳೇನಿದೆಯೋ ಎಲ್ಲವೂ ಗೊತ್ತಿದೆ. ಗೊತ್ತಿದ್ರು ನಾಳೆ ಅವನಿಗೆ ನಮ್ಮನ್ನು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋ ನಿಶ್ಚಯದಿಂದಾಗಿ ಅವರು ಸುಖವಾಗಿ ಅಲ್ಲಿಯೇ ವಾಸ ಮಾಡ್ತಾ ಇದ್ದಾರೆ. ಅವನಿಜ್ಯಾಂಘ್ರಿ ಯುಗಲಂ ಭುಕ್ತ್ವಾ ಕ್ಷೀರೋಪಸೇಚನಂ ಊಷತುಸ್ತಾಂ ಸುಖಂ ರಾತ್ರಿಂ ಜ್ಞಾತ್ವಾ ಕಂಸಚಿಕೀರ್ಷಿತಂ. ಕ್ಷೀರಾನ್ನ ಭೋಜನವನ್ನು ಮಾಡ್ತಾ ಇದ್ದಾರೆ. ಕಂಸ ನಾಳೆ ಏನ್ ಮಾಡ್ಬೇಕು ಅಂತ ಅಂದುಕೊಂಡಿದ್ದಾನೆ ಅಂತ ಗೊತ್ತಿದೆ. ನಮಗೆ ನಾಳೆ ಯಾವ್ದಾದ್ರು ಪರೀಕ್ಷೆ ಇದೆ, ಮನೆಯಲ್ಲಿ ದೊಡ್ಡ ಕಾರ್ಯಕ್ರಮ ಇದೆ, ಯಾರಿಗೋ ಅನಾರೋಗ್ಯ ಇದೆ ಅಂತಾದ್ರೆ ಇಡೀ ರಾತ್ರಿ ನಿದ್ದೆ ಬರೋದಿಲ್ಲ. ಕನಳಿಕೆಯಲ್ಲಿಯೇ ಇಡೀ ದಿವಸವನ್ನ ಕಳೆದು ಬಿಡುತ್ತೇವೆ. ಆದ್ರೂ ಕೃಷ್ಣ ರಾಮನಿಗೆ ಯಾವ ವ್ಯಥೆಯೂ ಇಲ್ಲ. ಅನಾಯಾಸವಾಗಿ ಆ ಕಂಸನ ಸಂಹಾರವಾಗತ್ತೆ. ಕಂಸನಿಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಗೊತ್ತಿರೋದರಿಂದ ಸುಖವಾಗಿ ನಿದ್ರೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಯಾರಿಗೆ ಸೋಲಿನ ಭಯ ಇದೆಯೋ, ಮರಣದ ಭಯ ಇದೆಯೋ ಅಂತಹ ಕಂಸ ಮಾತ್ರ ಬಹಳ ಹೆದರಿ ಬಿಟ್ಟಿದ್ದಾನೆ. ಕಂಸಸ್ತು ಧನುಷೋ ಭಂಗಂ ರಕ್ಷಿಣಾಂ ಸ್ವಬಲಸ್ಯ ಚ ವಧಂ ನಿಶಮ್ಯ ಗೋವಿಂದ ರಾಮ ವಿಕ್ರೀಡಿತಂ ಪರಂ ದೀರ್ಘ ಪ್ರಜಾಗರೋ ಭೀತೋ ದುರ್ನಿಮಿತ್ತಾನಿ ದುರ್ಮತಿಃ ಬಹೂನ್ಯಚಷ್ಟೋ ಭಯಥಾ ಮೃತ್ಯೋರ್ದೌತ್ಯಕರಾಣಿ ಚ. ಕಂಸನಿಗೆ ಮಾತ್ರ ರಾತ್ರಿ ಪೂರ್ತಿ ನಿದ್ರೆ ಬರಲಿಲ್ಲ. ಜಾಗರಣೆ ಮಾಡ್ತಾ ಇದ್ದಾನೆ. ಯಾಕೆ ಅಂತಂದ್ರೆ ಸಾಯಂಕಾಲ ರಾಮಕೃಷ್ಣರಿಬ್ರು ಕೂಡ ಬಂದು ಅಗಸನ ಸಂಹಾರ ಮಾಡಿದ್ದಾರೆ. ಸಾಮಾನ್ಯನಾದವನಲ್ಲ ಅವನು, ಪಾರ್ವತಿಯ ಬಲದಿಂದ ತೃಪ್ತನಾದವನು. ಅವನನ್ನ ಸಂಹಾರ ಮಾಡಿದರು. ನಮ್ಮ ನಗರದಲ್ಲಿರುವಂತಹ ಎಲ್ಲ ಪ್ರಜೆಗಳಿಗೂ ಕೂಡ ಕೃಷ್ಣನ ಮೇಲೆ ಅನುರಾಗ ಉಂಟಾಗಿದೆ. ಕೃಷ್ಣ ಧನುಸ್ಸನ್ನಿಟ್ಟಂತಹ ಸ್ಥಳಕ್ಕೆ ಹೋಗಿ ಆ ಧನುಸ್ಸನ್ನ ಅನಾಯಾಸವಾಗಿ ಮುರಿದಿದ್ದಾನೆ. ಅದರ ರಕ್ಷಣೆಗೆ ಅಂತ ಇದ್ದಂತಹ ಸೈನಿಕರೆಲ್ಲರನ್ನೂ ಕೂಡ ಸಂಹರಿಸಿದ್ದಾನೆ. ಅವರ ಸಹಾಯಕ್ಕೆ ಅಂತ ಬಂದಂತಹ ನಾನು ಕಳಿಸಿದ ಸೈನ್ಯವನ್ನು ಕೂಡ ನಿರ್ನಾಮ ಮಾಡಿದ್ದಾನೆ ಅಂತ ಕಂಸನಿಗೆ ಗೊತ್ತಾಗಿದೆ. ನನ್ನ ಮೃತ್ಯು ನನ್ನ ಊರಿನ ಬಾಗಿಲಿನಲ್ಲಿ ಕಾಯ್ತಾ ಇದೆ ಅಂತ ಕಂಸನಿಗೆ ಗೊತ್ತಾಗಿದೆ. ಅವನು ರಾತ್ರಿ ನಿಶ್ಚಿಂತವಾಗಿ ನಿದ್ದೆ ಮಾಡ್ಲಿಕ್ಕೆ ಹೇಗೆ ಸಾಧ್ಯ? ಗಲ್ಲು ಶಿಕ್ಷೆಗೆ ಗುರಿಯಾದಂತಹ ವ್ಯಕ್ತಿ ಮರುದಿನದಲ್ಲಿ ಗಲ್ಲು ಹಾಕ್ತಾರೆ ಅಂತ ಗೊತ್ತಿದ್ದಾಗ ಅವನು ನಿಶ್ಚಿಂತವಾಗಿ ನಿದ್ದೆಯನ್ನು ಮಾಡ್ಲಿಕ್ಕೆ ಸಾಧ್ಯವೇನು? ಸರ್ವಥಾ ಇಲ್ಲ. ಅದರಂತೆ ನಾಳೆಯ ದಿವಸ ಕೃಷ್ಣನಿಂದ ನನ್ನ ಸಂಹಾರ ಕಾದಿದೆ ಅಂತ ಗೊತ್ತಿರುವಂತಹ ಕಂಸನು ಕೂಡ ಸುಖವಾಗಿ ನಿದ್ರೆಯನ್ನು ಮಾಡ್ಲಿಕ್ಕೆ ಹೇಗೆ ಸಾಧ್ಯ? ಅದರ್ಶನಂ ಸ್ವಶಿರಸಃ ಪ್ರತಿರೂಪೇಷು ಸತ್ಸ್ವಪಿ ಅಸತ್ಯಪಿ ದ್ವಿತೀಯೇ ಚ ದ್ವೈರೂಪ್ಯಂ ಜ್ಯೋತಿಷಾಂ ತಥಾ ಛಿದ್ರ ಪ್ರತೀತಿಶ್ಛಾಯಾಯಾಂ ಪ್ರಾಣಘೋಷಾನುಪಶ್ರುತಿಃ ಸ್ವರ್ಣ ಪ್ರತೀತಿರ್ವೃಕ್ಷೇಷು ಸ್ವಪದಾನಾಂ ಅದರ್ಶನಂ. ಅವನಿಗೆ ಅನೇಕ ಮರಣ ಸೂಚಕಗಳು ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಶಕುನ ಶಾಸ್ತ್ರದಲ್ಲಿ ಅರಿಷ್ಟ ಸೂಚಕಗಳು, ಶುಭ ಸೂಚಕಗಳು ಅಂತ ಕೆಲವೊಂದಿಷ್ಟಿದೆ. ಅದರಲ್ಲಿ ಮರಣ ಸೂಚಕಗಳು ಅಂತ ಕೆಲವೊಂದೇ ಏನೇನು ಲಕ್ಷಣಗಳನ್ನು ಹೇಳಿದ್ದಾರೋ ಅದೆಲ್ಲವೂ ಕೂಡ ಕಂಸನಿಗೆ ಆ ದಿನದಲ್ಲಿ ಅನುಭವ ಬರ್ತಾ ಇದೆ ಅಂತ. ಅವನಿಗೆ ಆಕಾಶದಲ್ಲಿ ಸೂರ್ಯನನ್ನು ನೋಡಿದರೆ ಸೂರ್ಯ ಎರಡೆರಡಾಗಿ ಕಾಣಿಸ್ತಾನೆ.
ಯಾರಿಗೆ ಮರಣ ಸಮೀಪಿಸಿರುತ್ತೋ ಒಂದೇ ಆದಂತಹ ಸೂರ್ಯ ಆಕಾಶದಲ್ಲಿ ಎರಡೆರಡಾಗಿ ತೋರ್ತಾನಂತ. ಕನ್ನಡಿಯ ಎದುರಿನಲ್ಲಿ ನಿಂತಾಗ ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬ ತೋರುವಾಗ ಅದರಲ್ಲಿ ತಲೆಯೇ ಕಾಣಲಿಲ್ಲ. ಇದು ಮರಣಕ್ಕೆ ಸೂಚಕವಾದಂತಹದ್ದು. ತನ್ನ ನೆರಳು ಭೂಮಿಯ ಮೇಲೆ ಬಿದ್ದಾಗ ಆ ನೆರಳಿನಲ್ಲಿ ಅನೇಕ ರಂಧ್ರಗಳು ಕಾಣಿಸ್ತಾ ಇದೆ ಅಂತ. ನಾವು ಕಿವಿಯನ್ನ ಮುಚ್ಚಿಕೊಂಡು ಪ್ರಶಾಂತವಾಗಿ ಮನಸ್ಸನ್ನ ಕೊಟ್ಟು ಆಲಿಸಿದರೆ ಉಸಿರಾಟದ ಧ್ವನಿ ಕೇಳಿಸತ್ತೆ. ಆ ಉಸಿರಾಟದ ಧ್ವನಿ ಕಂಸನಿಗೆ ಆ ದಿವಸದಲ್ಲಿ ಕೇಳಿಸ್ತಾನೇ ಇಲ್ಲ. ಮರಗಳ ಬಣ್ಣ ಹಳದಿ ವರ್ಣ, ಬಂಗಾರದ ವರ್ಣವಾಗಿ ತೋರ್ತಾ ಇದೆ. ಧೂಳಿನ ಮೇಲಿನ ನಡಿಗೆಯೂ ಕೂಡ ಅವನ ಹೆಜ್ಜೆ ಗುರುತುಗಳನ್ನು ಬಿಟ್ಟೇ ಕೊಡ್ಲಿಲ್ಲ. ಅಂದ್ರೆ ನಾವು ಟೈಲ್ಸ್ ಮೇಲೆ ನಡೆದ್ರೆ ನಮ್ಮ ಹೆಜ್ಜೆ ಗುರುತು ಮೂಡೋದಿಲ್ಲ, ಅದು ಬಿಡಿ. ಆದ್ರೆ ಮೃದುವಾದ ಮಣ್ಣಿನ ಮೇಲೆ ನಡೆದಾಗಲಂತೂ ನಮ್ಮ ಹೆಜ್ಜೆ ಗುರುತುಗಳು ಹಿಂದೆ ಉಳಿಬೇಕಲ್ಲ, ಆ ಯಾವ ಹೆಜ್ಜೆ ಗುರುತುಗಳು ಕೂಡ ಇಲ್ಲಿ ಕಾಣಿಸ್ತಾ ಇಲ್ಲ. ರಾತ್ರಿ ನಿದ್ದೆ ಮಾಡೋಣ ಅಂತ ಒಂದು ಕ್ಷಣದಲ್ಲಿ ಕಣ್ಣನ್ನು ಮುಚ್ಚಿದರೆ ಯಾವುದೋ ಒಂದು ಮೃತ ಶರೀರವನ್ನ ಅಪ್ಪಿಕೊಂಡಂತಹ ಅನುಭವ ಇವನಿಗೆ ಆಗ್ತಾ ಇದೆ. ಕತ್ತೆಯ ಮೇಲೆ ಸವಾರಿ ಮಾಡಿದ ಹಾಗೆ, ಕಮಲದ ದಂಟನ್ನ ತಿನ್ನುವಂತಹ ಇದು ಕನಸುಗಳು, ಕೆಂಪು ದಾಸವಾಳದ ಹೂಮಾಲೆಯನ್ನು ಧರಿಸಿದಂತಹದ್ದು, ಮೈಗೆಲ್ಲ ಎಳ್ಳೆಣ್ಣೆಯನ್ನು ಹಚ್ಚಿಕೊಂಡು ದಕ್ಷಿಣ ದಿಕ್ಕಿಗೆ ಸಂಚಾರ ಮಾಡುವಂತಹ ರೀತಿಯಲ್ಲಿ ಇವನಿಗೆಲ್ಲ ಕನಸುಗಳು ಬೀಳ್ತಾ ಇದೆ. ಅದರ್ಶನಂ ಸ್ವಶಿರಸಃ, ತನ್ನ ತಲೆಯೇ ಕಾಣಿಸದೆ ಇರುವ ಹಾಗೆ ಕನಸು ಬೀಳ್ತಾ ಇದೆ. ಎಲ್ಲಿ? ಪ್ರತಿಬಿಂಬದಲ್ಲಿ. ಪ್ರತಿರೂಪೇಶು ಸತ್ಸ್ವಪಿ, ತನ್ನ ಉಳಿದಂತಹ ಎಲ್ಲ ದೇಹದ ಅವಯವಗಳು ಕಾಣಿಸ್ತಾ ಇದೆ, ತಲೆ ಮಾತ್ರ ಕಾಣಿಸ್ತಾ ಇಲ್ಲ. ಅಸತ್ಯಪಿ ದ್ವಿತೀಯೇ ಚ ದ್ವೈರೂಪ್ಯಂ ಜ್ಯೋತಿಷಾಂ ತಥಾ, ಸೂರ್ಯ ಒಬ್ಬನೇ ಇರೋದು. ಒಬ್ಬನೇ ಸೂರ್ಯ ಇದ್ರೂ ಕೂಡ ಸೂರ್ಯ ಎರಡೆರಡಾಗಿ ಕಾಣಿಸ್ತಾ ಇದ್ದಾನೆ. ಛಿದ್ರ ಪ್ರತೀತಿಶ್ಛಾಯಾಯಾಮ್, ಛಾಯಾಯಾಮ್ ತನ್ನ ನೆರಳಿನಲ್ಲಿ ಛಿದ್ರ ಪ್ರತೀತಿ, ರಂಧ್ರಗಳಿರುವ ಹಾಗೆ ಇವನಿಗೆ ತೋರಿಕೆ ಬರ್ತಾ ಇದೆ. ಪ್ರಾಣಘೋಷಾನುಪಶ್ರುತಿ, ಕಿವಿಯನ್ನು ಮುಚ್ಚಿಕೊಂಡಾಗ ಉಸಿರಾಟದ ನೆಪದಲ್ಲಿ ಪ್ರಾಣದೇವರು ಪ್ರತಿನಿತ್ಯದಲ್ಲಿ ನಮ್ಮಲ್ಲಿ ಮಾಡ್ತಾ ಇರುವಂತಹ ಶ್ವಾಸೋಚ್ಛ್ವಾಸಗಳ ಶಬ್ದ ನಮಗೇನು ಕೇಳಿ ಬರುತ್ತೋ ಆ ಧ್ವನಿ ಕಂಸನಿಗೆ ಕೇಳಿ ಬರ್ತಾ ಇಲ್ಲ. ಸ್ವರ್ಣ ಪ್ರತೀತಿರ ವೃಕ್ಷೇಶು, ಮರಗಳನ್ನು ನೋಡಿದರೆ ಬಂಗಾರದ ವರ್ಣದಲ್ಲಿ ಆ ಮರಗಳೆಲ್ಲ ಕಾಣಿಸ್ತಾ ಇದೆ. ಸ್ವಪದಾನಾಂ ಅದರ್ಶನಂ, ಮಣ್ಣಿನ ಭೂಮಿಯಲ್ಲಿ ನಡೆದುಕೊಂಡು ಹೋದಾಗಲೂ ಕೂಡ ತನ್ನ ಹೆಜ್ಜೆಗಳು ಅದರಲ್ಲಿ ಮೂಡ್ತಾ ಇಲ್ಲ. ಸ್ವಪ್ನೆ ಪ್ರೇತ ಪರಿಶ್ವಂಗ ಖರಯಾನಂ ವಿಸಾದನಂ, ಯಾಯಾನ್ನ ದಲ ಮಾಲ್ಯೇಕಃ ತೈಲಾಭ್ಯಂಗೋ ದಿಗಂಬರ. ಸ್ವಪ್ನ ಕಾಲದಲ್ಲಿ ಯಾವುದೋ ಒಂದು ಶರೀರವನ್ನ ಅಪ್ಪಿಕೊಂಡಂತಹ ಕನಸುಗಳು ಬೀಳ್ತಾ ಇದೆ. ಪ್ರತಿಬಿಂಬಗಳು ಇದ್ರೂ ಕೂಡ ಖರಯಾನಂ ಅಂತಂದ್ರೆ ಕತ್ತೆಯ ಮೇಲೆ ಕುಳಿತುಕೊಂಡು ಸಂಚಾರಕ್ಕೆ ಹೋದಂತಹ ಕನಸುಗಳು ಬೀಳ್ತಾ ಇದೆ. ಬಿಸಾದನಂ, ಬಿಸ ಅಂತಂದು ಹೇಳಿದ್ರೆ ಕಮಲಿನ ದಂಟು, ಕಮಲದ ಹೂವಿನ ಕೆಳಗಡೆಯಲ್ಲಿರುವಂತಹ ದಂಟು, ಆ ದಂಟನ್ನ ತಿಂದಂತಹ ಕನಸು ಬಂತು ಅಂತಾದ್ರೆ ಅದು ಮರಣ ಸೂಚಕ ಅಂತ ಹೇಳ್ತಾರೆ. ಯಾಯಾನ್ನ ದಲ ಮಾಲ್ಯೇಕಃ, ಕೆಂಪು ಬಣ್ಣದ ಹೂಗಳಿಂದ ಮಾಡಿದ ಒಂದು ದೊಡ್ಡ ಮಾಲೆಯನ್ನ ಕುತ್ತಿಗೆಗೆ ಹಾಕಿಕೊಂಡಂತಹ ಕನಸು. ತೈಲಾಭ್ಯಂಗೋ ದಿಗಂಬರ, ಶರೀರಕ್ಕೆಲ್ಲ ಎಣ್ಣೆಯನ್ನು ಹಚ್ಚಿಕೊಂಡು ದಿಗಂಬರನಾಗಿ ಬಟ್ಟೆ ಇಲ್ಲದೇನೆ ದಕ್ಷಿಣ ದಿಕ್ಕಿಗೆ ತೆರಳಿದಂತಹ ಕನಸುಗಳು ಇವನಿಗೆ ಬರ್ತಾ ಇದೆ. ಬರೀ ಇಷ್ಟೇ ಅಲ್ಲ, ಅನ್ಯಾನಿ ಚೇತ್ತಂ ಭೂತಾನಿ ಸ್ವಪ್ನ ಜಾಗರಿತಾನಿ ಚ ಪಶ್ಯನ್ ಮರಣ ಸಂತ್ರಸ್ತೋ ನಿದ್ರಾಂ ಲೇಭೇನ ಚಿಂತಯ. ಈ ತರಹದ್ದು ಕೆಲವೊಂದಿಷ್ಟು ಕನಸಿನಲ್ಲಿ
ಕೆಲವೊಂದಿಷ್ಟು ಎಚ್ಚರವಿದ್ದಾಗಲೇನೆ ಮರಣಕ್ಕೆ ಸೂಚಕಗಳೇನಿದೆಯೋ ಅದೆಲ್ಲವೂ ಕೂಡ ತೋರ್ತಾ ಇದೆ. ಕೃಷ್ಣ ಯಾವಾಗ ಆ ಧನಸ್ಸಿನ ಭಂಗವನ್ನು ಮಾಡಿದನಲ್ಲ, ಆ ಭಯಂಕರ ಶಬ್ದ ಕೃಷ್ಣ ಕಂಸನ ಕಿವಿಗೆ ಹೊಕ್ಕ ತತ್ಕ್ಷಣದಲ್ಲಿ ಬರೀ ಆ ಶಬ್ದ ಅಷ್ಟೇ ಹೊಕ್ಕಲಿಲ್ಲ, ಮರಣದ ಭಯವೂ ಕೂಡ ಕಂಸನ ಎದುರುಗಳೊಳಗಡೆಯಲ್ಲಿ ಸೇರಿಕೊಂಡಿದೆ. ಇಲ್ಲಿಯವರೆಗೂ ನನ್ನನ್ನು ಯಾರೂ ಏನು ಮಾಡಲಾರರು ಅನ್ನುವ ಅಹಂಕಾರ ಏನಿತ್ತು, ಆ ಅಹಂಕಾರ ಎಲ್ಲ ಕುಗ್ಗಿ ಹೋಗಿದೆ. ಇಡೀ ರಾತ್ರಿ ನಿದ್ದೆ ಮಾಡಲಿಲ್ಲ. ಕಣ್ಣು ತೆಗೆದಾಗ ಕಾಣುವಂತಹ ಮರಣ ಸೂಚಕಗಳು, ಕಣ್ಣು ಮುಚ್ಚಿದರೆ ಸ್ವಪ್ನದಲ್ಲಿ ಅನೇಕ ಮರಣ ಸೂಚಕಗಳು. ಗಾಬರಿಯಿಂದ ಎದ್ದುಕೊಂಡು ಅಲ್ಲಿ ಇಲ್ಲಿ ಏನಾದ್ರೂ ಓಡಾಟ ಮಾಡ್ದ ಅಂತಂದ್ರೆ ಕಾಲಿನ ಹೆಜ್ಜೆಗಳು ಕಾಣಿಸೋದಿಲ್ಲ, ತನ್ನ ನೆರಳಿನಲ್ಲಿ ರಂಧ್ರಗಳೆಲ್ಲ ಕಾಣಿಸ್ತಾ ಇದೆ. ಆಕಾಶ ಎತ್ತಿ ನೋಡಿದರೆ ಸೂರ್ಯ ಎರಡೆರಡ ಕಾಣಿಸ್ತಾ ಇದ್ದಾನೆ. ನಿಲುವು ಕನ್ನಡಿಯ ಎದುರುಗಡೆಯಲ್ಲಿ, ಎತ್ತರವಾದ ಕನ್ನಡಿಯ ಎದುರುಗಡೆಯಲ್ಲಿ ನಿಂತ ಇಡೀ ಶರೀರದ ಅವಯವಗಳು ಕಾಣಿಸ್ತಾ ಇದೆ, ತನ್ನ ತಲೆಯೇ ಕಾಣಿಸ್ತಾ ಇಲ್ಲ. ಹೀಗೆ ಮರಣ ಭಯದಿಂದಾಗಿ ಚಿಂತೆಯಿಂದ ಕಂಸ ಇಡೀ ರಾತ್ರಿಯಲ್ಲಿ ವ್ಯಥೆಯಿಂದ ನಿದ್ರೆಯನ್ನೇ ಮಾಡಲಿಲ್ಲ. ಹೀಗೆ ರಾತ್ರಿ ಕಳೀತಾ ಇದೆ, ಹಗಲಾಗ್ತಾ ಇದೆ. ಕಂಸ ಇವತ್ತೇನಾದ್ರೂ ಮಾಡಿ ಕಂಸನನ್ನ ಸಂಹಾರ ಮಾಡ್ಲೇಬೇಕು, ಕೃಷ್ಣನನ್ನ ಸಂಹಾರ ಮಾಡ್ಲೇಬೇಕು ಅನ್ನುವಂತಹ ದೃಢವಾದ ನಿರ್ಧಾರದಿಂದ ಮಲ್ಲ ಕ್ರೀಡೆಗೆ ಅಂತ ಈ ಮುಷ್ಟಿಕ ಮತ್ತು ಚಾಣೂರ ಅನ್ನುವಂತಹ ಇಬ್ಬರನ್ನ ಕರೆಸಿದನಲ್ಲ, ಅವರ ಜೊತೆಯಲ್ಲಿ ಯುದ್ಧ ಮಾಡುವಂತಹ ಒಂದು ದೊಡ್ಡ ರಂಗವನ್ನ ನಿರ್ಮಾಣ ಮಾಡಿಸಿದ್ದ. ಅದರ ಸುತ್ತಲೂ ಸಾವಿರಾರು ಜನರು ಕುಳಿತುಕೊಂಡು ಆ ಮಲ್ಲ ಯುದ್ಧವನ್ನು ನೋಡುವಂತಹ ವ್ಯವಸ್ಥೆಯನ್ನೂ ಮಾಡಿಸಿದ್ದ. ಆ ಮಹೋತ್ಸವವನ್ನು ಮಾಡಬೇಕು ಅಂತ ಬೆಳಿಗ್ಗೆ ಎದ್ದು ಸನ್ನದ್ಧನಾಗ್ತಾ ಇದ್ದಾನೆ. ವ್ಯುಷ್ಟಾಯಾಂ ನಿಶಿ ಕೌರವ್ಯ ಸೂರ್ಯೇ ಚಾಭಿಸಮುತ್ಥಿತೆ ಕಾರಯಾಮಾಸ ವೈ ಕಂಸೋ ಮಲ್ಲ ಕ್ರೀಡಾ ಮಹೋತ್ಸವಂ. ಮಲ್ಲ ಕ್ರೀಡಾ ಅಂತಂದ್ರೆ ಜಟ್ಟಿ ಕಾಳಗ ಅಂತ ನಾವು ಕರಿತೇವಲ್ಲ, ಮುಷ್ಟಿ ಯುದ್ಧ ಅಂತ ಈ ಮೈಸೂರಿನ ದಸರಾ ಆ ಸಂದರ್ಭದಲ್ಲೆಲ್ಲ ಮಾಡುವಂತಹ ಮುಷ್ಟಿ ಕಾಳಗವನ್ನ ಮಾಡ್ತಾ ಇದ್ದಾರೆ. ಆನರ್ಚು ಪುರುಷಾರಂಗಂ ತುರ್ಯ ಭೇರ್ಯಶ್ಚ ಜಘ್ನಿರೆ ಮಂಚಾಶ್ಚಾಲಂಕೃತ ಸ್ರಗ್ಭಿಃ ಪತಾಕಾ ಚೈಲ ತೋರಣೈಃ. ರಂಗಮಂಟಪ ಯಾವ್ದಿದೆಯೋ ಅದನ್ನೆಲ್ಲ ರಾಜಭಟರು ಪೂಜೆ ಮಾಡ್ತಾ ಇದ್ದಾರೆ. ಒಳ್ಳೆ ವಾದ್ಯಗಳು, ಚೆನ್ನಾಗಿ ಡಮರುಗಳು, ಢೋಲುಗಳು ಇವೆಲ್ಲವನ್ನು ತಂದು ಆ ಸ್ಥಳದಲ್ಲಿ ಜೋರಾಗಿ ಶಬ್ದವನ್ನು ಮಾಡ್ತಾ ಇದ್ದಾರೆ. ಪ್ರೇಕ್ಷಕರ ಆಸನಗಳನ್ನೆಲ್ಲ ಸಿದ್ಧ ಮಾಡಿ ಇಟ್ಟಿದ್ದಾರೆ. ಎಲ್ಲ ಕಡೆಯಲ್ಲಿ ಧ್ವಜಗಳನ್ನ ಹಾರಿಸಿದ್ದಾರೆ. ತೋರಣಗಳನ್ನ ಹಾಕಿ ಆ ಪ್ರವೇಶ ದ್ವಾರಗಳನ್ನ ಅಲಂಕಾರ ಮಾಡಿದ್ದಾರೆ. ಎಲ್ಲರೂ ಜನರೆಲ್ಲ ಬಂದು ಕೂಡ್ತಾ ಇರ್ಬೇಕು. ಆ ಸ್ಥಳದಲ್ಲಿ ಬಂದು ಅವರವರಿಗೆ ಅಂತ ನಿರ್ದಿಷ್ಟವಾದಂತಹ ಆಸನಗಳಲ್ಲಿ ಎಲ್ಲರೂ ಬಂದು ಕೂಡ್ತಾ ಇದ್ದಾರೆ. ರಾಜರಿಗೆ, ಮಂತ್ರಿಗಳಿಗೆ, ವಿದೇಶದಿಂದ ಬಂದಂತಹ ಗಣ್ಯ ಅತಿಥಿಗಳಿಗೆ, ಅವರಿಗೆ ಇವರಿಗೆ ಅಂತ ರಿಸರ್ವ್ಡ್ ಆದಂತಹ ಆಸನಗಳಲ್ಲಿ, ಕಾಯ್ದಿರಿಸಿದಂತಹ ಆಸನಗಳಲ್ಲಿ ಅವರೆಲ್ಲರೂ ಕೂಡ ಬಂದು ಕೂಡ್ತಾ ಇದ್ದಾರೆ. ತೇಷು ಪೌರ ಜಾನಪದ ಬ್ರಹ್ಮ ಕ್ಷತ್ರ ಪುರೋಗಮಾಃ ಯಥೋಪಜೋಷಂ ವಿವಿಷೂ ರಾಜಾನಶ್ಚ ಕೃತಾಸನಾಃ. ರಾಜರೆಲ್ಲರೂ ಕೂಡ ತಮ್ಮ ತಮ್ಮ ಯೋಗ್ಯವಾದಂತಹ ಆಸನಗಳಲ್ಲಿ ಸುಖವಾಗಿ ಕುಳಿತುಕೊಳ್ತಾ ಇದ್ದಾರೆ. ಕಂಸ ಪರಿವೃತೋ ಅಮಾತ್ಯೈಃ ರಾಜಮಂಚೆ ಉಪಾವಿಶತ್ ಮಂಡಲೇಶ್ವರ ಮಧ್ಯಸ್ಥೋ ಹೃದಯೇನ ವಿಧೂಯತ. ಕಂಸ ತನ್ನ ಮಾಂಡಲಿಕ ರಾಜರು ಯಾರ್ಯಾರಿದ್ರು ಅವರೆಲ್ಲರ ಮಧ್ಯದಲ್ಲಿ ಕೂತಿದ್ದಾನೆ. ಕೂಡೋ ಸಂದರ್ಭದಲ್ಲಿ ಸಂತೋಷ ಏನೂ ಇಲ್ಲ. ಎದೆಯಲ್ಲಿ ಢವಢವ ಅಂತ ಯಾವಾಗ ರಾಮಕೃಷ್ಣರು ಬಂದು ನನ್ನನ್ನು ಸಂಹಾರ ಮಾಡಿ ಬಿಡ್ತಾರೋ ಅನ್ನುವ ತಳಮಳದಲ್ಲಿಯೇ, ಆತಂಕದಲ್ಲಿಯೇ ಒನಕೆಯಿಂದ ಕುಟ್ಟಿದ ಅನುಭವ ಆಗ್ತಾ ಇರತ್ತಲ್ಲ ನಮಗೇನು ಆತಂಕದ ಸಂದರ್ಭದಲ್ಲಿ. ಮನೆಗೆ ಯಾರಾದ್ರೂ ಬರ್ತಾರೆ ಅಥವಾ ಏನಾದ್ರೂ ಆತಂಕದ ಸುದ್ದಿ ಕೇಳುವಂತಹ ಸಂದರ್ಭ ಇದೆ ಅಂತಾದಾಗ ಯಾವ ರೀತಿಯಾದಂತಹ ಮನೋವೇದನೆ ಇರುತ್ತೋ ಆ ತರದ ವೇದನೆ ಕಂಸನಿಗೆ ಆಗ್ತಾ ಇದೆ. ತಳಮಳ ಮನಸ್ಸಿನಲ್ಲೆಲ್ಲ ಆಗ್ತಾ ಇದೆ. ಆದ್ರೆ ಹೊರಗಡೆಯಲ್ಲಿ ತೋರಿಸಿಕೊಳ್ತಾ ಇಲ್ಲ. ಈ ಸಂದರ್ಭದಲ್ಲಿ ಮಲ್ಲರೆಲ್ಲ ಸಿದ್ಧರಾಗಿದ್ದಾರೆ. ಮಹಾದರ್ಪಿಷ್ಠರವರು. ಆಮೇಲೆ ಅನೇಕ ದೇವತೆಗಳನ್ನು ಒಲಿಸಿಕೊಂಡು ಆ ದೇವತೆಗಳ ಅನುಗ್ರಹವನ್ನು ಪಡೆದಂತಹವರು ನಮ್ಮ ಜೊತೆಯಲ್ಲಿ ಮಲ್ಲ ಯುದ್ಧವನ್ನು ಮಾಡಲಿಕ್ಕೆ ಸಮರ್ಥರಾದವರು ಯಾರಿದ್ದಾರೆ ಅಂತ ಅಹಂಕಾರಗೊಂಡಂತಹವರವರು ಅವರೆಲ್ಲ ರಂಗಸ್ಥಳದಲ್ಲಿ ಇದ್ದು ಈ
ಮಲ್ಲ ಯುದ್ಧದ ಕೌಶಲಗಳನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ವಾದ್ಯಮಾನೇಷು ತೂರ್ಯೇಷು ಮಲ್ಲ ತಾಲೋತ್ತರೇಷು ಚ ಮಲ್ಲ ಸ್ವಲಂಕೃತ ದೃಪ್ತಾ ಸೋಪಾಧ್ಯಾಯ ಸಮಾವಿಶನ್. ಯಾರ್ಯಾರು ಮಲ್ಲರಿದ್ದಾರೋ ಅವರು ತಮ್ಮ ಗುರುಗಳು ಯಾರಿದ್ದಾರೋ, ತಮಗೆ ಅಭ್ಯಾಸವನ್ನು ಮಾಡಿಸಿದಂತಹ ಗುರುಗಳು ಯಾರಿದ್ದಾರೋ ಆ ಎಲ್ಲ ಗುರುಗಳ ಜೊತೆಯಲ್ಲಿ ಸೇರಿಕೊಂಡು ತಮ್ಮನ್ನ ಅಲಂಕಾರ ಮಾಡಿಕೊಂಡು ತಮಗೆ ಗೊತ್ತಿರುವಂತಹ ಮಲ್ಲ ಯುದ್ಧದ ಚೇಷ್ಟೆಗಳನ್ನ ಆ ತಾಲೀಮಿನ ಮುಖಾಂತರವಾಗಿ ಜನರಿಗೆ ತೋರಿಸಿಕೊಡ್ತಾ ಇದ್ದಾರೆ. ತಮ್ಮ ಪ್ರತಿಭೆಯನ್ನ ಎಲ್ಲ ಜನರ ಎದುರಿನಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಯಾರ್ಯಾರು ಬರ್ತಾ ಇದ್ದಾರೆ? ಚಾಣೂರ ಮುಷ್ಟಿಕಃ ಕೂಟಃ ಛಲಃ ಕೋಸಲ ಏವಚ ತ ಆಸೇದುರುಪಸ್ಥಾನಂ ಬಲ್ಗು ವಾದ್ಯ ಪ್ರಹರ್ಷಿತಾ. ಚಾಣೂರ, ಮುಷ್ಟಿಕ, ಕೂಟ, ಕೋಸಲ, ಛಲ ಅನೇಕ ಮಂದಿ ಜಗಜ್ಜಟ್ಟಿಗಳೆಲ್ಲ ಇದ್ದಾರೆ. ಅವರು ಆಯಾಯ ರಾಜ್ಯದಲ್ಲಿ ಪ್ರಸಿದ್ಧರಾದಂತಹ ನೂರಾರು ಜನ ಮಲ್ಲರಿಗೆ ಸಮಾನರಾದಂತಹ ಒಬ್ಬೊಬ್ಬ ಜಟ್ಟಿಗಳು ಇವರು. ಕಂಸ ಇವರನ್ನು ಕರೆಸಿದ್ದೇ ಕೃಷ್ಣನನ್ನು ಹೊಡೆದು ಕೊಲ್ಲಿಸಬೇಕು ಅಂತ. ಇಂಥವ್ರು ಎಲ್ಲರೂ ಕೂಡ ಒಳ್ಳೆ ವಾದ್ಯ ಘೋಷಗಳನ್ನು ಮಾಡ್ತಾ ಇದ್ದಾಗ ಅವರನ್ನು ಬಂದು ರಂಗಸ್ಥಳಕ್ಕೆ ಬರ್ತಾ ಇದ್ದಾರೆ. ರಂಗಸ್ಥಳಕ್ಕೆ ಬಂದು ನಿಲ್ತಾ ಇದ್ದಾರೆ. ಆ ಸಂದರ್ಭದಲ್ಲಿಯೇ ಇಲ್ಲಿವರೆಗೂ ನಂದಗೋಪರು ಯಾರೂ ಕಂಸನ ಬಳಿಯಲ್ಲಿ ಹೋಗಿದ್ದಿಲ್ಲ. ಅವರೆಲ್ಲ ಕಂಸನಿಗೆ ಕಪ್ಪ ಕಾಣಿಕೆಗಳನ್ನು ಕೊಡಬೇಕು ಅಂತ ಊರಿನಿಂದ ಹಾಲು, ಮೊಸರು, ಬಂಗಾರ ಅವು ಇವು ಏನೇನ್ ತಂದಿದ್ರು ಅವು ಎಲ್ಲವನ್ನು ಕೂಡ ಈ ಸಂದರ್ಭದಲ್ಲಿಯೇ ಕಂಸನಿಗೆ ಒಪ್ಪಿಸ್ತಾ ಇದ್ದಾರೆ. 2 ದಿವಸದ ಹಿಂದೆ ಅಕ್ರೂರ ಕೃಷ್ಣನಿಯನ್ನ ಕರೆದುಕೊಂಡು ಬರಬೇಕು ಅಂತ ಮಥುರೆಯನ್ನು ಬಿಟ್ಟು ನಂದಗೋಕುಲಕ್ಕೆ ಹೋಗಿದ್ದ. ನಂದಗೋಕುಲಕ್ಕೆ ಹೋದ ದಿವಸ ಸಾಯಂಕಾಲ ಕಂಸನ ಹಂಚಿಕೆಯನ್ನು ಹೇಳಿ ಕೃಷ್ಣನಿಗೆ ನೀನು ಮಥುರಾಪಟ್ಟಣಕ್ಕೆ ಬರಬೇಕು ಅಂತ ಆಹ್ವಾನ ಕೊಟ್ಟಿದ್ದ. ಅದರ ಮರುದಿನದಲ್ಲಿ, ಅಂದ್ರೆ ಈ ದಿನದ ಹಿಂದಿನ ದಿನ, ನಿನ್ನೆಯ ದಿವಸ ಬೆಳಗ್ಗೆ ಹೊರಟು ಮಧ್ಯಾಹ್ನದ ಹೊತ್ತಿಗಾಗಲೇ ಅಕ್ರೂರ ಕೃಷ್ಣನನ್ನ ಈ ಮಥುರಾಪಟ್ಟಣಕ್ಕೆ ಕರೆದುಕೊಂಡು ಬಂದಿದ್ದ. ಮಧ್ಯಾಹ್ನದಿಂದ ರಾತ್ರಿಯವರೆಗೆ ಅಗಸರ ಸಂಹಾರ, ಅದೇ ರೀತಿಯಾಗಿ ಕೇಶಾಲಂಕಾರಗಳು, ಬಂದಂತಹ ಈ ತ್ರಿವಕ್ರೆಯ ವಕ್ರತೆಯನ್ನ ಪರಿಹಾರ ಮಾಡಿದ್ದು. ಆಮೇಲೆ ಆ ಧನುಸ್ಸಿನ ಪೂಜೆಯನ್ನು ಎಲ್ಲ ಮಾಡ್ತಾ ಇದ್ರು, ಆ ಪೂಜಾ ಸ್ಥಳಕ್ಕೆ ಹೋಗಿ ಆ ಧನುಸ್ಸನ್ನ ಮುರಿದಿದ್ದು. ಅದರಿಂದಲೇನೆ ಅದರ ಕಾವಲುಗಾರರನ್ನ, ಅವರ ರಕ್ಷಣೆಗೆ ಬಂದ ಸೈನ್ಯವನ್ನೆಲ್ಲ ಹೊಡೆದು ಕೊಂದಿದ್ದು ನಿನ್ನೆಯ ದಿವಸ. ಆಮೇಲೆ ಅಲ್ಲಿ ಮುಗಿಸಿ ತಮ್ಮ ಬಿಡಾರಗಳಿಗೆ ಹೋಗಿ ಅಲ್ಲೇ ಮಲಗಿದ್ರು. ಮರುದಿವಸ ಬೆಳಿಗ್ಗೆ ಗೋಪಾಲಕರೆಲ್ಲರೂ ಕೂಡ ನಂದಗೋಪನನ್ನ ಮುಂದಾಳುವಾಗಿ ಮಾಡಿಕೊಂಡು ಬಂದು ತಾವು ತಂದಂತಹ ಕಪ್ಪ ಕಾಣಿಕೆಗಳೆಲ್ಲವನ್ನೂ ಕೂಡ ಕಂಸನಿಗೆ ಒಪ್ಪಿಸ್ತಾ ಇದ್ದಾರೆ. ಒಪ್ಪಿಸಿ ಅವರಿಗೆ ಅಂತ ನಿರ್ದಿಷ್ಟವಾದಂತಹ ಆಸನಗಳೇನಿದೆಯೋ ಆ ಆಸನದಲ್ಲಿ ಎಲ್ಲರೂ ಕೂಡ ಕುಳಿತುಕೊಳ್ತಾ ಇದ್ದಾರೆ. ನಂದಗೋಪಾದಯೋ ಗೋಪಾ ಭೋಜರಾಜ ಸಮಾಹುತಾಃ ನಿವೇದಿತೋಪಾಯನಾಃ ತೇ ಏಕಸ್ಮಿನ್ ಮಂಚೆ ಆವಿಶನ್. ನಿವೇದಿತೋಪಾಯನಾಸ್ತೆ ಏಕಸ್ಮಿನ್ ಮಂಚ ಆವಿಶನ್. ಅವರು ಏನೇನು ಕಪ್ಪ ಕಾಣಿಕೆಗಳನ್ನ ತಂದಿದ್ರು ಆ ಎಲ್ಲ ಕಪ್ಪ ಕಾಣಿಕೆಗಳನ್ನ ಕಂಸನಿಗೆ ಒಪ್ಪಿಸಿ ಅವರಿಗೆ ನಿರ್ದಿಷ್ಟವಾದಂತಹ ಆಸನದಲ್ಲಿ ಕುಳಿತುಕೊಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದು ಆದ್ಮೇಲೆ ರಾಮಕೃಷ್ಣರು ಕೂಡ ಆ ಸ್ಥಳಕ್ಕೆ ಬರ್ತಾರೆ ಅಂತ ಮುಂದಿನ ಭಾಗದಲ್ಲಿ ಇದು ಯಾವುದು ಅಂತಂದ್ರೆ ಆನೆಯ ಸಂಹಾರ, ವಲಯಾಪೀಡ ಅನ್ನುವ ಆನೆಯ ಸಂಹಾರ, ಮುಷ್ಟಿಕ, ಚಾಣೂರ ಇವರೆಲ್ಲರ ಸಂಹಾರದ ಕಥೆ ಮುಂದಿನ ಕಥೆಯಲ್ಲಿ ಬರುತ್ತೆ. ಅದನ್ನು ಮತ್ತೆ ನಾಳೆ ಪಾಠದಲ್ಲಿ ನೋಡೋಣ. ಇವತ್ತಿಗೆ ಇಷ್ಟಕ್ಕೆ ನಿಲ್ಲಿಸ್ಕೊಳ್ಳೋಣ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿ ಯತ್ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ ನಮಸ್ಕಾರ. ಗುರುಗಳೇ. ನಮಸ್ಕಾರ.